ಕನ್ನಡದ ಪ್ರೀತಿ. ನಾನು ಗೀತಾ ರೇವಣ್ಣ ಮಾತಾಡ್ತಾ ಇರೋದು ಟಿ ನರಸೀಪುರದಿಂದ. ಕನ್ನಡ ನಂಗೆ ಯಾಕೆ ಇಷ್ಟ ಅಂದ್ರೆ, ಈ ಕನ್ನಡ ನಾಡು ನನ್ನ ಮಾತೃಭೂಮಿ, ನಮ್ ಜನ್ಮಭೂಮಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತಲ್ಲ, ಅದೇ ರೀತಿ ಈ ನಾಡು, ಈ ಭಾಷೆ, ಈ ಸಂಸ್ಕೃತಿ, ಇಲ್ಲಿನ ಸೌಹಾರ್ದತೆ, ಪ್ರಾಕೃತಿಕ ಸಿರಿವಂತಿಕೆ ಎಲ್ಲಕ್ಕಿಂತ ಮಿಗ್ಲು. ಇನ್ನು ಇಲ್ಲಿನ ಪದ ಶ್ರೀಮಂತಿಕೆ ಹೇಳ್ಬೇಕಂದ್ರೆ ಹೊಗಳೋಕೆ ಮತ್ತೊಂದು ಶಬ್ದಕೋಶನೇ ಹುಡುಕ್ಬೇಕು ಅನ್ಸುತ್ತೆ. ಕೇವಲ ಮಾತಾಡೋದು ಕಲ್ಸೋದು ಅಷ್ಟೇ ಅಲ್ಲ, ಈ ಭಾಷೆನ ಉಳಿಸಿ ಬೆಳೆಸ್ಬೇಕಂದ್ರೆ ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಬರವಣಿಗೆನೂ ತೊಡಗಿಸ್ಕೋಬೇಕು ಅನ್ಸುತ್ತೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಆಕಾಶವಾಣಿನೇ. ಎಲ್ರಿಗೂ ಸುಲಲಿತವಾಗಿ ಹೇಳ್ಬೇಕು ಅಂದ್ರೆ ನಮ್ ಕನ್ನಡ ಭಾಷೆನ ನಮ್ಮ ಆಕಾಶವಾಣಿಲಿ ಕೆಲವೊಂದು ಲೇಖನಗಳು ಆ ರೀತಿ ಎಲ್ಲ ಬರೆದ್ರೆ ನಿಜವಾಗ್ಲೂ ಕನ್ನಡನ ನಾವು ಹರಡೋ ಹಾಗಾಗುತ್ತೆ, ಆಗುತ್ತೆ. ಮತ್ತೆ ನಾವ್ ಎಲ್ಲೇ ಹೋಗ್ಲಿ ನಾವು ಕನ್ನಡದಲ್ಲಿ ಮಾತಾಡೋದನ್ನ ಮೊದಲನ್ನ ರೂಢಿಸ್ಕೊಳ್ಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ದಕ್ಷಿಣ ಭಾಷೆಯಲ್ಲಿ ನಮ್ ಕನ್ನಡಕ್ಕೂ ದೊಡ್ಡ ಪ್ರಾಮುಖ್ಯತೆ ಇದೆ, ಒಳ್ಳೆ ಹೆಸರಿದೆ. ಮತ್ತೆ ನಮ್ ಕನ್ನಡ ತುಂಬಾ ಒಳ್ಳೆ ಭಾಷೆ, ಮತ್ತೆ ಅದ್ರಲ್ಲಿ ಎಲ್ಲಾ ರೀತಿ ಸಿರಿವಂತಿಕೆ ಇದೆ. ಯಾವುದೇ ರೀತಿಯಲ್ಲಿ ತಗೊಳ್ಳಿ, ಎಲ್ಲಾ ಭಾಷೆಗಿಂತ ಮೆಟ್ಟಿ ಮೇಲೆ ನಿಲ್ಲೋ ಅಂತ ಒಂದು ದೊಡ್ಡ ಒಂದು ಹೆಗ್ಗಳಿಕೆ ಮತ್ತು ಒಂದೊಳ್ಳೆ ಶ್ರೇಷ್ಠತೆ ನಮ್ ಕನ್ನಡಕ್ಕಿದೆ ಅಂತ ನಾನು ಹೇಳೋಕ್ ಬಯಸ್ತೀನಿ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಹತ್ತೂರ ಹುಡುಕುತ್ತ ಕಂಡೆ ಮುದ್ದಿನ ಮೈಯವಳೆ, ಏಕಿನ್ನು ಚೆಲುವೆ ನಾಚುವೆ. ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು.